ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ರಿವಿಯಸ್ ವಿಡಿಯೋದಲ್ಲಿ ನಾವು 5th ಸೆಮಿಸ್ಟರ್ ಬಿ ಫಾರ್ಮಸಿ ಮೇ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಕತ್ತಿದ್ವಿ. ಅದರಲ್ಲಿ 10 ಮಾರ್ಕ್ಸಿಂದ ಮುಗಿಸಿದ್ವಿ ಆಲ್ರೆಡಿ. ನಾವು 5 ಮಾರ್ಕ್ಸ್ ಫಸ್ಟ್ ಕ್ವೆಶನ್, ದಟ್ ಈಸ್ ಥರ್ಡ್ ಒನ್. ವಾಟ್ ಆರ್ H2 ರಿಸೆಪ್ಟರ್ ಅಂಟಾಗೋನಿಸ್ಟ್? ಗಿವ್ ದ ಸಿಂಥಸಿಸ್ ಆಫ್ ದ ಸಿಮಿಟಿಡಿನ್. H2 ರಿಸೆಪ್ಟರ್ ಅಂಟಾಗೋನಿಸ್ಟ್ ಅಂದರೆ ಏನು? ಅದರ ಸಿಂಥಸೈಸ್ ಆಫ್ ದ ಸಿಮಿಟಿಡಿನ್ ನೋಡೋಣ. H2 receptor antagonist ಇಲ್ಲಿಂದ ಬರ್ರಿ. These are the drugs that effectively block the action of histamine for binding with H2 receptors and hence antagonizes its activity. Antagonist ಅಂದರೆ ಏನು? ಸ್ಟಾಪ್ ಮಾಡೋದು, ಅಪೋಸಿಟ್ ಮಾಡೋದು. ಯಾರ್ದು ಆ್ಯಕ್ಷನ್ ಅಪೋಸಿಟ್ ಮಾಡ್ತಾರೆ ಇದು? These drugs they will block the action of histamine for binding with H2 receptor. H2 ರಿಸೆಪ್ಟಾರಿಗೆ ಬ್ಲಾಕ್ ಮಾಡ್ತಾವೆ. ಯಾಕೆ ಸರ್ H2 ರಿಸೆಪ್ಟಾರಿಗೆ ಬ್ಲಾಕ್ ಮಾಡ್ತಾವೆ ಅಂದರೆ, ನೋಡ್ರಿ, ನಿಮ್ಮ ಸ್ಟಮಕಲ್ಲಿ ಎಸಿಡಿಟಿ ಜಾಸ್ತಿ ಪ್ರೊಡ್ಯೂಸ್ ಆದರೆ H2 ರಿಸೆಪ್ಟಾರ್ಸ್ ಆ್ಯಕ್ಟಿವ್ ಇದ್ದಂಗೆ. ಓಕೆ, ಆ ಎಸಿಡಿಟಿ ಪ್ರಾಬ್ಲಮ್ ಕಡಿಮೆ ಆಗಬೇಕಂದ್ರೆ ಏನು ಮಾಡ್ತೇವೆ? ಅಂಟಾಗೋನಿಸ್ಟ್ ಕೊಡ್ತೇವೆ. ಅಂಟಾಗೋನಿಸ್ಟ್ ಏನು ಮಾಡ್ತಾವೆ? ಪ್ರೋಟಾನ್ಸ್ ಏನು ನಿಮ್ಮ ರಿಸೆಪ್ಟಾರ್ಸ್ ಇರ್ತಾವಲ್ಲ, ಅಲ್ಲಿ ಬ್ಲಾಕ್ ಮಾಡಿ HCl ಪ್ರೊಡಕ್ಷನ್ ಸ್ಲೋ ಮಾಡ್ತಾವೆ. ಇಷ್ಟೇ ನೆನಪಿಡ್ಕರಿ. ಓಕೆ, then drugs included under H2 receptor antagonists include ranitidine, cimetidine, famotidine, roxatidine. These drugs are found to be highly effective in the treatment of the peptic ulcer disease as they reduce gastric acid secretion. Gastric acid secretion, HCl secretionಗೆ ಕಡಿಮೆ ಮಾಡ್ತಾವೆ ಇವು. ಪೆಪ್ಟಿಕ್ ಅಲ್ಸರ್, ಹುಣ್ಣು ಸರ್, ಹೊಟ್ಟೆ ಒಳಗಡೆ ಹುಣ್ಣಾಗೈತಿ, ಆ ಹುಣ್ಣಿಗೆ ಅದು ಹುಣ್ಣು ಯಾಕೆ ಆಗ್ತದೆ ಅಂದರೆ HCl ಪ್ರೊಡ್ಯೂಸ್ ಆಗಿ ಸ್ಟಮಕಲ್ಲಿ ಮ್ಯೂಕೋಸಾ ಲೇಯರ್ ಇರ್ತದಲ್ಲ, ಆ ಲೇಯರಲ್ಲಿ ಒಂದು ಹುಣ್ಣು ಫಾರ್ಮ್ ಆಗ್ತದೆ, ಒಂದು ಗಾಯ ಒಳಗಡೆ, ಒಳಗಾಯ ಅಂತಾರೆ ಅದಕ್ಕೆ. ಓಕೆ, ದ್ಯಾಟ್ ವಿ ಕ್ಯಾನ್ ಟ್ರೀಟೇಬಲ್ ಬೈ ದಿಸ್ ಟೈಪ್ ಆಫ್ ದ H2 ರಿಸೆಪ್ಟರ್ ಅಂಟಾಗೋನಿಸ್ಟ್. ನೆಕ್ಸ್ಟ್, ಜನರಲ್ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್. ನೋಡಿ, H2 ಅಂಟಾಗೋನಿಸ್ಟ್ ಆರ್ ಕಾಂಪಿಟೇಟಿವ್ ಅಂಟಾಗೋನಿಸ್ಟ್ ಆಫ್ ದ ಹಿಸ್ಟಮೈನ್ ಅಟ್ ದ ಪರೈಟಲ್ ಸೆಲ್ H2 ರಿಸೆಪ್ಟರ್. ಹೇಳಿದ್ದೆ ನಾನು ನಿಮಗೆ, ಪರೈಟಲ್ ಸೆಲ್ ಅಂದರೆ ಸ್ಟಮಕಲ್ಲಿ ಇರ್ತಾವೆ. ದೇ ಸಪ್ರೆಸಸ್ ದ ನಾರ್ಮಲ್ ಸಿಕ್ರೇಷನ್ ಆಫ್ ಆ್ಯಸಿಡ್ ಬೈ ಪರೈಟಲ್ ಸೆಲ್ ಆ್ಯಂಡ್ ಮೀಲ್ ಸ್ಟಿಮ್ಯುಲೇಟೆಡ್ ಸಿಕ್ರೇಷನ್ ಆಫ್ ಆ್ಯಸಿಡ್. ಅಂದರೆ ದೇ ವಿಲ್ ಸಪ್ರೆಸ್ ದ ಸಿಕ್ರೇಷನ್ ಆಫ್ ದ HCl ಫ್ರಮ್ ದ ಪರೈಟಲ್ ಸೆಲ್. ದೆನ್ ದೇ accomplish this by two mechanisms. One is histamine released by the ECL cells in the stomach is blocked from binding to parietal cell. ಒಂದು ಏನು ಹಿಸ್ಟಮೈನ್ ರಿಲೀಸ್ ಆಗ್ತೈತಲ್ಲ ECL ಸೆಲ್ ಇಂತ್ರ, ಅದಕ್ಕೆ ಬ್ಲಾಕ್ ಮಾಡ್ತೈತಿ. ಓಕೆ, ಹೆಂಗೆ ಆನ್ ದ ಆ್ಯಕ್ಟಿಂಗ್ ಆನ್ ದ ಪರೈಟಲ್ ಸೆಲ್. ಇನ್ನೊಂದು parietal cell H2 receptor which stimulates acid secretion. Therefore other substances that promote acid secretion have reduced effect on parietal cell with H2 receptors are blocked. ನೋಡ್ರಿ, ಜನರಲಿ ಈಗ ಏನೋ ಒಂದು ಪ್ರೊಡ್ಯೂಸ್ ಮಾಡಾಗುತ್ತೈತೆ ಅಂತ ಹೇಳಿದರೆ ಅದಕ್ಕೆ ನೀವು ಬ್ಲಾಕ್ ಮಾಡಿದರೆ ಮತ್ತೆ ಪ್ರೊಡ್ಯೂಸ್ ಮಾಡ್ತೈತೆ, ಅದು ಮಾಡೋಂಗಿಲ್ಲ. ಅಷ್ಟೇ ಇದ್ರೆ ಸಿಂಪಲ್ ಕಾನ್ಸೆಪ್ಟು. ಓಕೆ, ಪರೈಟಲ್ ಸೆಲ್ಲು ದೀಸ್ ಆರ್ ದ ಪ್ರಿಕರ್ಸರ್ HCl ಪ್ರೊಡ್ಯೂಸ್ ಮಾಡಲಿಕ್ಕೆ. ಈ ಪರೈಟಲ್ ಸೆಲ್ಲಿಗೆ ನಾವು ಸ್ಟಾಪ್ ಮಾಡಿದರೆ HCl ಸಿಗರೇಟ್ ಆಗಲ್ಲ, ಅಷ್ಟೇ. ದಿಸ್ ಈಸ್ ದ ಮೆಕ್ಯಾನಿಸಮ್. ದೆನ್ ದೀಸ್ ಆರ್ ದ ಕ್ಲಾಸಿಫಿಕೇಷನ್. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ನೀವು ಸ್ಟಡಿ ಮಾಡಿರಿ. ಇದರಲ್ಲಿ ಸಿಮೆಟಿಡಿನ್ ಒಂದು ಕಾಮನ್ ಬರೀಬೇಕು ನೀವು. ಓಕೆ, ದೆನ್ ಸಿಮಿಲರ್ ಸ್ಟ್ರಕ್ಚರ್ಸ್ ನೋಡ್ಕರಿ, ರ್ಯಾನಿಟಿಡಿನ್ ಒಂದು ಬಿಡಿಸ್ರಿ, ಯಾವ 2 ಸ್ಟ್ರಕ್ಚರ್ ಬಿಡಿಸ್ರಿ. ಇಲ್ಲಿ ಸಿಂಥಸೈಸಸ್ ಕೇಳಿದ್ದಾರೆ, ಭಾಳ ಏನು ದೊಡ್ಡ ಸಿಂಥಸೈಸ್ ಅಲ್ಲ ಇದು, ಭಾಳ ಸಿಂಪಲ್ ಇದೆ, ನಿಮಗೆ ಹಂಗೆ ಕಾಣಿಸೋಗುತ್ತೈತಿ. ಯಾಕಂದರೆ ಸಿಂಥಸೈಸಲ್ಲಿ ಏನಂತ ಹೇಳಿದ್ರೆ ಒಂದಕ್ಕೊಂದು ರಿಲೇಟ್ ಇರ್ತಾವೆ. ಇಲ್ಲಿ ನೋಡ್ರಿ, ಸೇಮ್ ಒಂದು ರಿಂಗ್ ಐತಿ, 5 ಮೆಂಬರ್ ರಿಂಗು, ಹೌದಾ? ಇಲ್ಲೂ 5 ಮೆಂಬರ್ ರಿಂಗ್ ಐತಿ, ಎಲ್ಲ ಕಡೆ 5 ಮೆಂಬರ್ ರಿಂಗ್ ಇದ್ದಾವೆ. ಬಸ್ ಸಬ್ಸ್ಟಿಟ್ಯೂಷನ್ ಚೇಂಜ್ ಆಗ್ತಾವೆ. ಇಲ್ಲಿ CH3 ಇದ್ದರೆ, ಓಕೆ, ಕೆಲವೊಂದು ಕಡೆ ಇಲ್ಲಿ CO C2H5 ಇದ್ದರೆ, ಇಲ್ಲಿ CH2OH ಇದ್ದರೆ, ಇಷ್ಟೇ ಒಂದೊಂದು ಸ್ವಲ್ಪ ಚೇಂಜ್ ಆಗ್ತಾವೆ ಅಷ್ಟೇ, ಉಳಿದಿದ್ದೆಲ್ಲ ಸೇಮ್ ಇರ್ತೈತಿ. ಓಕೆ, ಸಿಂಥಸಿಸ್ ನೋಡ್ಕರಿ. ಇದು ಈಥೈಲ್ 5-methyl imidazole react with lithium aluminum hydroxide. There will form one intermediate. ಇದು ನೆಕ್ಸ್ಟ್ ಇನ್ನೊಂದು ಇಂಟರ್ಮೀಡಿಯೇಟ್ ಫಾರ್ಮ್ ಆಕೈತಿ. ದಿಸ್ ಅಪಾನ್ ಮಿಥೈಲ್ ಇಥೆನಾಲ್ ದೇ ಫಾರ್ಮ್ ಒನ್ ಮೋರ್ ಇಂಟರ್ಮೀಡಿಯೇಟ್. ದಿಸ್ ಅಪಾನ್ ಮಿಥೈಲ್ ಇಥೆನಾಲ್ ಆನ್ ಮಿಥೈಲ್ ಅಮೈನ್ ಸಿಮಿಟಿಡಿನ್ ಬರ್ತದೆ. ಪ್ರಾಕ್ಟೀಸ್ ಮಾಡಿರಿ, you will easily get the mechanism of action. Cimetidine causes potent inhibition of the gastric acid secretion by selectively and competitively binding to H2 receptor and antagonize the action of histamine. However, it does not interface with the formation and release of endogenous histamine. Simple. Pharmacokinetic ಏನು ಹೇಳ್ತೈತಿ? Cimetidine is well absorbed orally and reaches peak plasma concentration with 1 to 3 hours of oral administration. ಅಂದರೆ 3 ತಾಸು, 1 ತಾಸು ಅಂದರೆ 3 ತಾಸಿಗೆ ಇದು ಒಂದು ಪೀಕ್
ಪ್ಲಾಸ್ಮಾ ಕಾನ್ಸಂಟ್ರೇಷನಿಗೆ ರೀಚ್ ಆಗ್ತೈತಿ. ಆಮೇಲೆ ಅಂದರೆ ಇದು ಕೆಲಸವಾಗಿ ತೋರಿಸ್ತೈತಿ. ನೀವು ಗುಳಿಗೆ ತಗಂದ್ರೆ 1.5 ತಾಸು ಆದಮೇಲೆ 2 ತಾಸು ಆದಮೇಲೆ ಕೆಲಸ ತೋರಿಸ್ತೈತಿ ಇದು. ಸೊ ಓರಲ್ ಸ್ಮಾಲ್ ಅಮೌಂಟ್ ಆಫ್ ಡ್ರಗ್ ಅಂಡರ್ಗೋ ಫಸ್ಟ್ ಪಾಸ್ ಮೆಟಬಾಲಿಸಮ್ ವೈಲ್ ರಿಮೈನಿಂಗ್ 60 to 80% ರೀಚಸ್ ಸಿಸ್ಟಮಿಕ್ ಸರ್ಕ್ಯುಲೇಷನ್. ಇಟ್ ಈಸ್ ಜನರಲಿ ಟೇಕನ್ ಆಫ್ಟರ್ ಮೀಲ್ ಆ್ಯಸ್ ದ ಪ್ರೆಸೆನ್ಸ್ ಆಫ್ ಫುಡ್ ಇನ್ಕ್ರೀಸಸ್ ಇಟ್ಸ್ ಅಬ್ಸಾರ್ಪ್ಷನ್. ಆದರೆ ಇದು ರ್ಯಾನಿಟಿಡಿನು ಅಥವಾ ಸಿಮಿಟಿಡಿನು ಇದು ಊಟ ಆದಮೇಲೆ ತಗೋಬೇಕು. ಆ್ಯಕ್ಚುಲಿ ಪೆಂಟಾಪ್ರೊಜಾಲು, ಹೌದಾ, ಓಮಿಪ್ರೊಜಾಲ್, ಇಸ್ಮೋಪ್ರೊಜಾಲ್, ರ್ಯಾಬಿಪ್ರೊಜಾಲ್ ಇವೆಲ್ಲ ಊಟಕ್ಕಿಂತ ಮುಂಚೆ ತಗೋಬೇಕಂತ ಹೇಳ್ತಾರೆ ಡಾಕ್ಟ್ರು. ಆದರೆ ದಿಸ್ ಒನ್ ಆಫ್ಟರ್ ಫುಡ್. ವೈ? ಇಟ್ ಈಸ್ ವೆಲ್ ಅಬ್ಸಾರ್ಬ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ಮೀಲ್ ಫುಡ್. ಎಸ್, ನಾ ನೆಕ್ಸ್ಟ್ ಕ್ವೆಶನ್. ಎಸ್, adverse drug reactions, headache, sleepiness, enlarged breasts in women, coma, impotence, enlarged breasts in men, coma, impotence, diarrhea, constipation, nausea, fatigue, rashes. These are the common side effects. Next question, anti-anginal agent. ಆರ್ ಕ್ವಶನ್ ಎಲ್ಲಿ May 2023 ಆರ್ ಕ್ವಶನ್ ಏನು ಹೇಳ್ತದೆ, ಡಿಫೈನ್ ಆ್ಯಂಟಿ ಅಂಜೈನ ಪೆಕ್ಟೋರಿಸ್. ಓಕೆ, then write the mechanism of action of the anti-anginal agents, structure and uses of the nitroglycerin and benazepril. ಎರಡು ಸ್ಟ್ರಕ್ಚರ್ ಕೇಳಿದ್ದಾರೆ. ಸಿ, ಅಂಜೈನ ಪೆಕ್ಟೋರಿಸ್ ಅಂದರೆ ಇಟ್ ಈಸ್ ಅ ಚೆಸ್ಟ್ ಪೇನ್ ಆರ್ ಡಿಸ್ಕಂಫರ್ಟ್ ಡ್ಯೂ ಟು ಹಾರ್ಟ್ ಡಿಸೀಸ್. It occurs when the heart muscle does not get as much blood and oxygen as it needs. ಬ್ಲಡ್ ಮತ್ತು ಆಕ್ಸಿಜನ್ನು ಎಷ್ಟು ನಮಗೆ ನೀಡಿದೆ ಅಷ್ಟು ಏನಾದ್ರು ಹಾರ್ಟಿಗೆ ಸಿಗಲಿಲ್ಲ ಅಂದರೆ ಇಟ್ ಲೀಡ್ಸ್ ಟು ಅಂಜೈನ ಪೆಕ್ಟೋರಿಸ್. ದಿಸ್ ಯೂಶುವಲಿ ಹ್ಯಾಪನ್ಸ್ ಬಿಕಾಸ್ ಒನ್ ಆರ್ ಮೋರ್ ಆಫ್ ದ ಹಾರ್ಟ್ಸ್ ಆರ್ಟರೀಸ್ ಆರ್ ನ್ಯಾರೋಡ್ ಆರ್ ಬ್ಲಾಕ್ಡ್. ದೇ ಆರ್ ಆಲ್ಸೋ ಕಾಲ್ಡ್ ಇಸ್ಕ್ಮಿಯಾ. ಅಂದರೆ ಇದೇನು ಹಾರ್ಟ್ ಏನು ಆರ್ಟರೀಸ್ ಇರ್ತಾವಲ್ಲ, ದಿಸ್ ಈಸ್ ಬ್ಲಾಕ್ಡ್ ಡ್ಯೂ ಟು ದ ಡೆಪಾಸಿಷನ್ ಆಫ್ ದ ಪ್ಲೇಗ್ ಆರ್ ದ ಕೊಲೆಸ್ಟ್ರಾಲ್. ಅವಾಗ ಏನಾಗ್ತೈತಿ, ರಿಕ್ವೈರ್ಡ್ ಅಮೌಂಟ್ ಆಫ್ RBC ನಮ್ಮ ಹಾರ್ಟಿಗೆ ಹೋಗಂಗಿಲ್ಲ. ಓಕೆ, ರಿಕ್ವೈರ್ಡ್ ಅಮೌಂಟ್ ಆಫ್ RBC ಹೋಗಿಲ್ಲ ಅಂದರೆ ಆಕ್ಸಿಜನ್ ಸತೂ ಹೋಗಲ್ಲ. ಅದಕ್ಕೆ ನಮಗೇನಾಗ್ತೈತಿ, ಎದೆ ನೋವು ಬಂದುಬಿಡ್ತೈತಿ. ನೆಕ್ಸ್ಟ್, ಆ್ಯಂಟಿ ಅಂಜೈನಲ್ ಏಜೆಂಟ್ಸ್, ವ್ಯಾಸೋಡೈಲೇಟರ್ಸ್. ಅದರಲ್ಲಿ ನೈಟ್ರೇಟ್ಸ್ ಮತ್ತು ನೈಟ್ರೈಟ್ಸ್. ನೈಟ್ರೋಗ್ಲಿಸರಿನ್ ಒನ್ ಮೋಸ್ಟ್ ಕಾಮನ್, ದೆನ್ ಐಸಾರ್ಬಿಟ್ರೇಟ್ ಡೈನೈಟ್ರೇಟ್, ದೆನ್ ಪೈರಿಡಾಮೋಲ್. ನಿಮಗೆ ಯಾವ್ದು ಈಸಿ ಇರ್ತದೆ ಅದು ನಿಮಗೆ ಯಾವ್ದು ಈಸಿ ಇರ್ತದೋ ನೀವು ಅದು ಓದ್ರಿ. ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್, ವೆರಾಪೆಮಿಲ್, ಬಿಪ್ರಿಡಿಲ್ ಹೈಡ್ರೋಕ್ಲೋರೈಡ್, ಡಿಲಿಟೆಸಮ್ ಹೈಡ್ರೋಕ್ಲೋರೈಡ್, ನಿಫಿಡಿಪಿನ್, ಅಮ್ಲೋಡಿಪಿನ್. ಓಕೆ, ದೆನ್ ಆ್ಯಂಟಿ ಹೈಪರ್ಟೆನ್ಸಿವ್ ಏಜೆಂಟ್ಸ್, ಟಿಮೊಲೊಲಾಲ್, ಕ್ಯಾಪ್ಟೋಪ್ರಿಲ್, ಲಿಸಿನೋಪ್ರಿಲ್, ಓಕೆ, ಎನಾಲ್ಪ್ರಿಲ್, ಬೆನಾಜಿಪ್ರಿಲ್ ಹೈಡ್ರೋಕ್ಲೋರೈಡ್. ನೆಕ್ಸ್ಟ್ ಇಲ್ಲಿ ಸಿಂಥಸೈಸ್ ಕೇಳಿದ್ದಾರೆ, ಸ್ಟ್ರಕ್ಚರ್ಸ್ ಕೇಳಿದ್ದಾರೆ. ಇದರಲ್ಲಿ ವ್ಯಾಸೋಡೈಲೇಟರ್ಸು ನೈಟ್ರೋಗ್ಲಿಸರಿನ್ ಅವ್ರು ಕೇಳಿದ್ದಾರೆ. ಸಾಕು, ಇಷ್ಟೊಂದು ಸ್ಟ್ರಕ್ಚರ್ ಬಿಡಿಸಿದ್ರೆ ನೈಟ್ರೋಗ್ಲಿಸರಿನ್ ಯೂಸಸ್. ಇಟ್ ಈಸ್ ಯೂಸ್ ಟು ಟ್ರೀಟ್ ದ ಇಸ್ಕಮಿಕ್ ಹಾರ್ಟ್ ಡಿಸೀಸ್ ಆರ್ ಇಟ್ ಈಸ್ ಯೂಸ್ ಟು ಟ್ರೀಟ್ ದ ಹಾರ್ಟ್ ಫೇಲ್ಯೂರ್. ಇಷ್ಟು ಬರೀದರೆ ಸಾಕು. ಇಲ್ಲಿ ಮೆಕ್ಯಾನಿಸಮ್ ಏನು ಹೇಳ್ತಂದರೆ ನೋಡಿರಿ, ಸಿಂಪಲ್ ಮೆಕ್ಯಾನಿಸಮ್ ಇದೆ. ಆರ್ಗ್ಯಾನಿಕ್ ನೈಟ್ರೇಟ್ಸ್ ಆರ್ ರ್ಯಾಪಿಡ್ಲಿ ಡಿನೈಟ್ರೇಟೆಡ್ enzymatically in the smooth muscle cell to release the reactive free radical nitric oxide which activate systolic guanylin. ಇಲ್ಲಿ ಏನು ಮಾಡ್ತದಂದರೆ, ಇದು ಏನು ನೈಟ್ರೇಟ್ಸ್, ಇದೇನು ನೈಟ್ರೋಗ್ಲಿಸರಿನ್ ಇರ್ತದಲ್ಲ, ಇದು ಏನು ಮಾಡ್ತೈತಿ, ಇದು ನೈಟ್ರಿಕ್ ಆ್ಯಸಿಡ್ ರಿಲೀಸ್ ಮಾಡ್ತೈತಿ. ನೈಟ್ರಿಕ್ ಆ್ಯಸಿಡ್ ರಿಲೀಸ್ ಮಾಡಿ ಸಿಸ್ಟಾಲಿಕ್ ಗ್ಯುನಾಲಿನಿಗೆ ಆ್ಯಕ್ಟಿವೇಟ್ ಮಾಡ್ತೈತಿ. ಓಕೆ, ಸಿಸ್ಟಾನಿಕ್ ಗ್ಯುನಾಲಿನ್ ಆ್ಯಕ್ಟಿವೇಟ್ ಆಯಿತು. ಇದು ಆಟೋಮೆಟಿಕಲಿ ಇನ್ಕ್ರೀಸ್ ದ CGMP ಪಾತ್ವೇ ಇನ್ಕ್ರೀಸ್ ಆಗತ್ತೆ. ದ್ಯಾಟ್ ಕಾಸಸ್ ದ ಡಿಪೋಲರೈಸೇಷನ್ ಆಫ್ ದ ಮಯೋಸಿನ್ ಲೈಟ್ ಚೈನ್ ಕೈನೇಸ್ ಥ್ರೂ ಅ CGMP. ಹೌದಾ, CGMP ಇನ್ಕ್ರೀಸ್ ಆಗಿದ್ರೆ ಇದು ಮಯೋಸಿನ್ ಲೈಟ್ ಚೈನ್ ಕೈನೇಸ್, ಇದು ಮಸಲು, ಇದೇನಾಗ್ತೈತಿ, ಡಿಪೋಲರೈಸ್ ಆಗ್ತೈತಿ. ಓಕೆ, ದೆನ್ ದೇ ರೆಡ್ಯೂಸ್ ದ ಅವೈಲಬಿಲಿಟಿ ಆಫ್ ದ ಫಾಸ್ಫೋರಿಲೇಟೆಡ್ MLCK that interferes with the activation of the myosin. It fails to interact with the actin to cause the contraction. Okay, consequently relaxation occurs. ಇಲ್ಲೇನಾಗ್ತೈತಿ, ರಿಲ್ಯಾಕ್ಸ್ ಆಗ್ತದೆ ಮಸಲ್ಸ್ ಎಲ್ಲ, ಹಾರ್ಟ್ ಮಸಲ್ಸ್ ರಿಲ್ಯಾಕ್ಸ್ ಆಗ್ತವೆ. ದೇ ರೇಸ್ ದ ಇಂಟ್ರಾಸೆಲ್ಯುಲರ್ CGMP ವಿಚ್ ಮೇ ಕಾಸ್ ಟು ರೆಡ್ಯೂಸ್ ದ ಕ್ಯಾಲ್ಶಿಯಮ್ ಎಂಟ್ರಿ ದ್ಯಾಟ್ ಕಾಂಟ್ರಿಬ್ಯೂಟಿಂಗ್ ಟು ರಿಲ್ಯಾಕ್ಸೇಷನ್. ಇದೇನು ಬ್ಲಾಕ್ ಆಗಿರ್ತೈತಲ್ಲ, ಇಲ್ಲಿ ಆಟೋಮೆಟಿಕ್ಲಿ ಏನಾಗ್ತೈತಿ, ಇಲ್ಲಿ ಕಾಂಟ್ರಾಕ್ಟ್ ಆಗಿರ್ತೈತಿ. ಹೌದಿಲ್ಲ, ಇಲ್ಲಿ ಪ್ಲೇಗ್ ಜಮಾ ಆಗಿ ಅದಕ್ಕೆ ಹಾರ್ಟಿಗೆ ಪ್ರಾಪರ್ ಬ್ಲಡ್ ಹೋಗೋದಿಲ್ಲ. ಆದರೆ ಇದು ಏನು ಮಾಡ್ತಾವೆ, ಟ್ಯಾಬ್ಲೆಟ್ಸು, ದೀಸ್ ನೈಟ್ರೇಟ್ಸು, ದೇ ವಿಲ್ ರಿಲ್ಯಾಕ್ಸ್ ದಿಸ್ ಮಸಲ್ಸ್. ಹೆಂಗೆ ರಿಲ್ಯಾಕ್ಸ್ ಮಾಡ್ತಾವೆ, ಬೈ ಇಂಟರ್ಫಿಯರಿಂಗ್ ವಿತ್ ದಿಸ್ ಮಯೋಸಿನ್ ಫೈಬರ್ಸ್. ಇಷ್ಟೇ, ಮಯೋಸಿನ್ ಲೈಟ್ ಚೈನ್ ಕೈನೇಸ್. ಇಷ್ಟು ಬರೀದರೆ ಸಾಕು.
ನೆಕ್ಸ್ಟ್ ಇದೇ ಅದು ಕೊಟ್ಟಿರೋದಿಲ್ಲ ಇದು ನೋಡಿರಿ, ಕಾಂಟ್ರಾಕ್ಷನು ರಿಲ್ಯಾಕ್ಸೇಷನು. ಮೇನ್ ರಿಲ್ಯಾಕ್ಸೇಷನ್ ಪ್ರೊಸೆಸ್ ಆಕೈತಿ. ಕಾಂಟ್ರಾಕ್ಟ್ ಇರ್ತೈತಿ, ಆಟೋಮೆಟಿಕ್ ಹೋಗಿ ಮಯೋಸಿನಿಗೆ ಆ್ಯಕ್ಟ್ ಮಾಡಿ ರಿಲ್ಯಾಕ್ಸ್ ಮಾಡ್ತೈತಿ ಅಷ್ಟೇ. ನೆಕ್ಸ್ಟ್ ಬೆನಾಜಿಪ್ರಿಲ್, ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ದ ಬೆನಾಜಿಪ್ರಿಲ್. ಒಂದು 4-5 ಸಲ ಸ್ಟ್ರಕ್ಚರ್ ಪ್ರಾಕ್ಟೀಸ್ ಮಾಡಿದ್ರೆ ಬಂದುಬಿಡ್ತೈತಿ. ನೆಕ್ಸ್ಟು 4th ಕ್ವೆಶನ್, ಸ್ಟ್ರಕ್ಚರ್ ಆ್ಯಂಡ್ ಯೂಸಸ್ ಆಫ್ ದ ಡ್ರಗ್ಸ್ ಯೂಸ್ಡ್ ಇನ್ ಕಂಜಕ್ಟಿವ್ ಹಾರ್ಟ್ ಫೇಲಿಯರ್. ನೋಡಿರಿ, ಕಂಜಕ್ಟಿವ್ ಹಾರ್ಟ್ ಫೇಲ್ಯೂರಲ್ಲಿ ಯಾವ ಡ್ರಗ್ಸ್ ಯೂಸ್ ಆಗ್ತಾವೆ, ಫಸ್ಟ್ ಅದ್ರ ಡೆಫಿನೇಷನ್ ನೋಡ್ರಿ. ಕಂಜಕ್ಟಿವ್ ಹಾರ್ಟ್ ಫೇಲ್ಯೂರ್ ಆರ್ ಹಾರ್ಟ್ ಫೇಲ್ಯೂರ್ ಈಸ್ ಅ ಕಂಡೀಷನ್ in which the heart is unable to pump sufficient blood to meet the metabolic demand of the body and also unable to receive it back because every time after a systole. ಭಾಳ ಸಿಂಪಲ್, ಇದು ಇಸ್ಕೆಮಿಕ್ ಬ್ಲಡ್ ಫ್ಲೋ ಇದ್ದಂಗೆ. ಅಂದರೆ ಸಫಿಷಿಯೆಂಟ್ ಬ್ಲಡ್ ಹೋಗಂಗಿಲ್ಲ ಇಲ್ಲಿ, ದ್ಯಾಟ್ ಕಾಸಸ್ ಟು ಹಾರ್ಟ್ ಅಟ್ಯಾಕ್ ಅಷ್ಟೇ. ಕ್ಲಾಸಿಫಿಕೇಷನ್ ಐನೋಟ್ರೋಪಿಕ್ ಡ್ರಗ್ಸ್, ಇಲ್ಲೇ ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್, ಅದರಲ್ಲಿ ಡಿಗಾಕ್ಸಿನ್, ಡಿಜಿಟಾಕ್ಸಿನ್, ದೆನ್ ಸಿಂಪ್ಯಾಥೊಮಿಮೆಟಿಕ್ಸ್, ಡೊಪಮೈನ್, ದೆನ್ ಫಾಸ್ಫೋಡಯಾಸ್ಟೇರ್ಸ್ 3 ಇನ್ಹಿಬಿಟರ್ಸ್, ಅಮಿರಿನೋನ್, ಮತ್ತು ಡಯೂರಿಟಿಕ್ಸು ನಾವು ಕಂಜಕ್ಟಿವ್ ಹಾರ್ಟ್ ಫೇಲ್ಯೂರಿಗೆ ಕೊಡ್ತೇವೆ. ದಟ್ ಈಸ್ ಫ್ಯೂರೋಸಮೈಡ್, ಬ್ಯುಮೆನಡಿನ್, ದೆನ್ ಹೈಡ್ರೋಕ್ಲೋರ್ಥ್ಯಾಜೈಡ್, ಮೆಟಾಝೋಲ್, ಓಕೆ. ದೆನ್ ಆಲ್ಡೋಸ್ಟಿರಾನ್ ಅಂಟಾಗೋನಿಸ್ಟಲ್ಲಿ ಸ್ಪಿರ್ನೋಲ್ಯಾಕ್ಟೋನ್ ಕೊಡ್ತೇವೆ. ಓಕೆ, ಇವೆಲ್ಲ ದೀಸ್ ಆರ್ ದ ಕಾಮನ್ ಎಕ್ಸಾಂಪಲ್ ಫಾರ್ ದ ಕಾಂಜಕ್ಟಿವ್ ಹಾರ್ಟ್ ಫೇಲ್ಯೂರ್ ಡ್ರಗ್ಸು. ಓಕೆ, ದಿಸ್ ಈಸ್ ದ ಸ್ಟ್ರಕ್ಚರ್. ಇದು ಸ್ಟ್ರಕ್ಚರ್ ಏನ್ಬೇಕಾದ್ರೆ ಫ್ಯೂರೋಸಮೈಡ್ ಸ್ಟ್ರಕ್ಚರು. ಫ್ಯೂರೋಸಮೈಡ್ ಸ್ಟ್ರಕ್ಚರ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಫಾರ್ ಯುವರ್ ಎಕ್ಸಾಮಿನೇಷನ್. ಭಾಳ ಇಂಪಾರ್ಟೆಂಟು, ಭಾಳ ಸಲ ಕೇಳಿದ್ದಾರೆ ಫ್ಯೂರೋಸಮೈಡ್. ಇದು ಯಾವ ಸ್ಟ್ರಕ್ಚರು, ಇದು ಡಿಗಾಕ್ಸಿನ್ ಸ್ಟ್ರಕ್ಚರು. ಯಾವುದಿದು, ಡಿಗಾಕ್ಸಿನ್. ಹೀಗೆ ಕೇಳಿದ್ದಾರೆ ಅವರು, ಯಾವ್ದಾರು ಒಂದು 2 ಸ್ಟ್ರಕ್ಚರ್ ಬರ್ರಿ ಅಂತೇಳಿ. ಡಿಗಾಕ್ಸಿನ್, ನಾನು ನಿಮಗೆ ಯಾಕೆ ಡಿಗಾಕ್ಸಿನ್ ಹೇಳಿದ್ದೇನೆ ಅಂತ ಹೇಳಿದರೆ, ಡಿಗಾಕ್ಸಿನ್ ಪಕ್ಕ ಬರ್ತದೆ ಎಕ್ಸಾಮಲ್ಲಿ. ನಿಮಗೆ ನವಂಬರ್ ಕ್ವಶನ್ ಪೇಪರಲ್ಲೂ ನಾನು ಎಲ್ಲೂ ಡಿಗಾಕ್ಸಿನ್ ಮಾಡಿಸಿದ್ದೆ, ಅದು ಹೌದಾ. ಅದಕ್ಕೆ ಇಲ್ಲೂ ಸಹ ನಿಮಗೆ ಇನ್ನೊಂದು ಸಲ ಮಾಡಿಸಿದ್ರೆ ಪರ್ಫೆಕ್ಟ್ ಆಗ್ತೀರ ಅಂತೇಳಿ ಅಷ್ಟೇ. ನೆಕ್ಸ್ಟ್ ಈಸ್ ದಿಸ್ ಒನ್ ಈಸ್ ಎ ಫ್ಯೂರೋಸಮೈಡ್. ಫ್ಯೂರೋಸಮೈಡ್ ನಾವು ನವಂಬರ್ನಾಗ ನೋಡಿದ್ವಿ ಅಲ್ಲ, ಡಯೂರಿಟಿಕಲ್ಲಿ ನೋಡಿದ್ವಿ ಫ್ಯೂರೋಸಮೈಡ್ ಸ್ಟ್ರಕ್ಚರು. ಅದೇ ಸ್ಟ್ರಕ್ಚರ್ ಇಲ್ಲಿ ಬಿಡಿಸ್ರಿ ಅಷ್ಟೇ. ಎಸ್, ಇದು 5 ಮಾರ್ಕ್ಸಿಂದು ಪಾರ್ಟ್ 1. 5 ಮಾರ್ಕ್ಸಿಂದ ಇಷ್ಟು ಇನ್ನೊಂದು ರಿಮೈನಿಂಗ್ ಕ್ವೆಶನ್ಸ್ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.